ನಾವು ಹಿಂದೂ ಮುಸ್ಲಿಂ ಅಂದ್ರೆ ಏನು, ನಾವು ಯಾವ ಒಂದು ಕಚ್ಚಾಟ ಇಲ್ಲದೆ ನಾವು ಒಮ್ಮತದಿಂದ ಇದ್ದೇವೆ. ಭಾರಿ ಕಷ್ಟ ಇತ್ತು ಟರ್ನಿಂಗ್ ಕೊಂಡೋಗ್ಲಿಕ್ಕೆ. 4 ಟರ್ನಿಂಗ್ ಉಂಟು, ಅದನ್ನು ಸಿಗಿಸ್ಲಿಕ್ಕೆ ಭಾರಿ ಕಷ್ಟ ಇತ್ತು, ಯಾರಿಂದಲೂ ಸಾಧ್ಯ ಇಲ್ಲ. ಇಲ್ಲಿ ಬಸ್ನಲ್ಲಿ ಕೇಳಿದ್ರು ನನ್ನ ಹತ್ರ, ಮೊಣಕ ಏನು ಮಾಡುದು ಹಿಂದೆ ಹೋಗ್ಬೇಕಾ ಮುಂದೆ ಟರ್ನಿಂಗ್ ಉಂಟು, ಈಗೆಲ್ಲ ಟರ್ನಿಂಗ್ ಕಮ್ಮಿ ಆಗಿದೆ. ಕೈಗಾಗುವಾಗ ನಾವು ಮತ್ತು ಒಂದು 15 ಕೊಂಬುಗಳ ಸವಾರ ಸಮಿತಿಯ ಮೆಂಬರ್ ಆಗಿದ್ದೇವೆ. ಆದ್ಮೇಲೆ ಇಲ್ಲಿ ಕೊಂಬುಗಳು ಏನಾಗಲಿಲ್ಲ, ಕೊಂಬುಗಳು ಮಾಡುವುದು ಇಲ್ಲ. ಇಲ್ಲಿ ಹರವೂರಿನಲ್ಲಿ ಬಂದು ಇಲ್ಲಿ ಮಾಡುವುದು ಇಲ್ಲಿ ಯಾವಿಲ್ಲ. ಸಾಮಾನ್ಯವಾಗಿ ದೇವಸ್ಥಾನಗಳ ರಥೋತ್ಸವದ ಸಂದರ್ಭ ರಥಬೀದಿಯಲ್ಲಿ ರಥ ಸಾಗಬೇಕಾದರೆ ರಥ ಎಳೆಯುವುದು, ರಥ ತಿರುಗಿಸುವ ಸಂದರ್ಭದಲ್ಲಿ ಒಂದಷ್ಟು ಮಾರ್ಗದರ್ಶನ ಅತಿ ಅಗತ್ಯ. ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಸೇರಿ ರಥವನ್ನ ಎಳೆಯುವುದರಿಂದ ಬಹಳ ಸೂಕ್ಷ್ಮವಾಗಿ ಅದನ್ನ ಗಮನಿಸಿ ನಿರ್ದೇಶನ ನೀಡಿದರೆ ಮಾತ್ರ ರಥ ನಿರ್ದಿಷ್ಟ ಹಾದಿಯಲ್ಲಿ ಸಾಗುತ್ತದೆ. ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ರಥೋತ್ಸವದಲ್ಲಿ ಈ ರೀತಿ ರಥ ಸಾಗುವ ಸಂದರ್ಭ ಎಲ್ಲರ ಜೊತೆ ಸೇರಿ ಮಾರ್ಗದರ್ಶನ ನೀಡುವವರೆಂದರೆ ಮೊನಾಕ ಎಂದೇ ಪ್ರಸಿದ್ಧಿ ಪಡೆದಿರುವ ಎಚ್ ಮೊಹಮ್ಮದ್ ಅವರು. ಅಮ್ಮುಂಜೆಯ ಕಲಾಯಿ ನಿವಾಸಿಯಾಗಿರುವ ಮೊನಾಕ ಅವರು ಕಳೆದ 48 ವರ್ಷಗಳಿಂದ ಈ ಕೆಲಸವನ್ನ ನಿರ್ವಹಿಸುತ್ತಿದ್ದು, ರಥ ಸಾಗುವುದಕ್ಕೆ ಮಾರ್ಗದರ್ಶನ ನೀಡುವುದರ ಜೊತೆಗೆ ರಥ ಕಟ್ಟುವ ಕಾರ್ಯಕ್ಕೂ ಕೆಲವೊಮ್ಮೆ ಪರಿಕರಗಳನ್ನು ಸಿದ್ಧಪಡಿಸುವಲ್ಲಿಯೂ ಮೊನಾಕ ನೆರವಾಗುತ್ತಿದ್ದಾರೆ. ನಾವು 78ರಿಂದ ಮಾಡ್ತಾ ಇದ್ದೇವೆ, ವರ್ಷ ಮಾಡ್ತಾ ಇದ್ದೇವೆ ನಾವು ಕೆಲಸ. ಟರ್ನಿಂಗ್ ಇದನ್ನು ಕೊಂಡು ಹೋಗುವುದು ಅಲ್ಲ, ಅದರ ಯಾವ್ದು ಹಗ್ಗ ಬೇಕಾದರೂ ನಾವೇ ಹಾಕೋದು. ಅದಕ್ಕೆ ಬೇಕಾದಂತೆಲ್ಲ ಹೇಳ್ತಾರೆ ಅವರು, ಅದಕ್ಕೆ ನಾವು ಬೇಕಾದಷ್ಟು ಮಾಡ್ತೇವೆ. ಮಾಡುವಾಗೆಲ್ಲ ಹೌದು ನಾನು ಮಾಡಬೇಕಾಗ್ತದೆ. ರಥೋತ್ಸವದಲ್ಲಿ ನಾವು ಇದು ಮಾಡುದಿಲ್ಲ, ನಾನ್ ಇಲ್ಲ ಇಲ್ಲ ಇಲ್ಲ, ಹೀಗೆ ನಾರ್ಮಲ್ ಇರ್ತೇವೆ. ದೇವರ ಕೆಲಸ ಮಾಡಿ ನಮ್ಗೆ ಇಲ್ಲಿ ಮಗಳವರಿದ್ದರು ಒಬ್ಬರು, ನಮಗೆ ಈಟಪ್ಪ ಯಾರಂತರು, ಅದೇ 4 ಜನ ಇದ್ದರು. ನಾವು ಇಲ್ಲಿ ನಿಮ್ಮದು ಸೊಸೈಟಿ ಕೋಆಪರೇಟಿವ್ ಬ್ಯಾಂಕಿನಲ್ಲಿ 44 ವರ್ಷ ಕೆಲಸ ಮಾಡಿದ್ದೇನೆ ನಾನು. ಆದ ಕಾರಣ ಮಾಡಿ ಅವರೊಟ್ಟಿಗೆ ನಾನು ನೀವು ಬನ್ನಿ, ನಮಗೂ ಸ್ವಲ್ಪ ಉಪಕಾರ ಆಗ್ತದೆ ಅಂತ ಹೇಳುವಾಗ ನಾನು ಅವರೊಟ್ಟಿಗೆ ಒಂದು ದಿವಸ ಹೋದೆ. ಹೋಗುವಾಗ ಬೀಚ್ ಇದಲ್ಲ, ಇದು ದೊಡ್ಡ ಮತ್ತೊಂದಿತ್ತು, ಅದು ಈಗ ಧರ್ಮಸ್ಥಳದಿಂದ. ಮತ್ತು ಅವರು ಮಾಡಿ 1 ವರ್ಷ ಹೇಳಿದರು, ನೀವು ಬರಲೇಬೇಕಂತ ಹೇಳಿತ್ತು. ಇದನ್ನೆಲ್ಲ ತಿರುಗಿಸಲಿಕ್ಕೆ ಭಾರಿ ಕಷ್ಟ ಉಂಟು. ಮತ್ತು ಜನರು ಒಂದು ಥರ ಮಾತಾಡ್ತಾರೆ. ನಾವು ಇದನ್ನು ಕೊಂಡೋಗುವಾಗ ಮತ್ತು ನಮ್ಮದು ಗ್ಯಾಂಗ್ ಒಂದು 100 ಜನ ಇದ್ದಾರೆ ಇದರಲ್ಲಿ. ಅವರು ಹೇಳಿದಾಗಲೇ ಕೇಳ್ತಾರೆ, ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳಿದರೆ ನಮಗೆ ಒಂದು ಮರ್ಯಾದೆ ಕೊಟ್ಟು ಅದನ್ನು ನಾವು ಮತ್ತು ಇಲ್ಲಿ ಬಸ್ನವ್ರು ಕೇಳೋದು ನನ್ನ ಹತ್ರ, ಮೊಣಕ ಏನು ಮಾಡೋದು ಹಿಂದೆ ಹೋಗ್ಬೇಕಾ ಮುಂದೆ ಟರ್ನಿಂಗ್ ಉಂಟು, ಈಗೆಲ್ಲ ಟರ್ನಿಂಗ್ ಕಮ್ಮಿ ಆಗಿದೆ, ಭಾರಿ ಕಷ್ಟ ಇತ್ತು ಟರ್ನಿಂಗ್ ಕೊಂಡೋಗ್ಲಿಕ್ಕೆ. 4 ಟರ್ನಿಂಗ್ ಉಂಟು, ಅದನ್ನು ಸಿಗಿಸ್ಲಿಕ್ಕೆ ಭಾರಿ ಕಷ್ಟ ಇತ್ತು, ಯಾರಿಂದಲೂ ಸಾಧ್ಯ ಇಲ್ಲ, ಅಷ್ಟು ಇದುಂಟು. ಈ ಜಾತ್ರೆ 1 ತಿಂಗಳು ನಡೀತದೆ. ಈ ರಥದ ಕೆಲಸ ಎಷ್ಟು ದಿವಸ ಇರ್ತದೆ? ಒಂದೇ ದಿವಸ ಲಾಸ್ಟ್ ದಿವಸ 1 ದಿವಸ ಮಾತ್ರ. ಅಂದರೆ ಮಧ್ಯಾಹ್ನ ಇದಾಗ್ತದೆ, ದೇವ್ರ ಮೇಲೆ ಹೋಗ್ತಾರೆ, ಮತ್ತು ಎದುರು ಏಳಲಿಕ್ಕೆ ಉಂಟು. ಹಾಗೆಯೇ ಎದುರು ಮತ್ತೆ 6 ಗಂಟೆ ಇರ್ತದೆ, 9-10 ಗಂಟೆಗೆ ಪುನಃ ಬರ್ತದೆ, ಅಷ್ಟೇ, ಬೇರೆ ಏನಿಲ್ಲ. ಕಳೆದಾಗುವಾಗ ನಾವು ಮತ್ತು ಒಂದು 15 ಕೊಂಬುಗಳ ಸವಾರ ಸಮಿತಿಯ ಮೆಂಬರ್ ಆಗಿದ್ದೇವೆ. ಆದಮೇಲೆ ಇಲ್ಲಿ ಕೊಂಬುಗಳು ಏನಾಗಲಿಲ್ಲ, ಕೊಂಬುಗಳು ಮಾಡುವವರು ಇಲ್ಲ. ಇಲ್ಲಿ ಹರವೂರಿನವ್ರು ಬಂದು ಇಲ್ಲಿ ಮಾಡುವುದು ಇಲ್ಲಿ ಅವರು ಯಾವಿಲ್ಲ. ಪೊಳಲಿ ಶ್ರೀ ರಾಜರಾಜೇಶ್ವರಿ ಸನ್ನಿಧಾನ. ನಮ್ಮ ರಾಜರಾಜೇಶ್ವರಿ ಅಂದರೆ 16 ಮಾಗಣೆ 1000 ಸೀಮೆಯ ಒಳಪಟ್ಟಂಥ ಕ್ಷೇತ್ರ. ಪವಿತ್ರವಾದ ಕ್ಷೇತ್ರದಲ್ಲಿ 1 ತಿಂಗಳ ಉತ್ಸವವು ಜಾತ್ರೆ ನಡೆಯುತ್ತಾ ಇದೆ. ಆ 1 ತಿಂಗಳ ಉತ್ಸವದಲ್ಲಿ ಕೊನೆಯ ದಿವಸದ ಮೊದಲಿನ ದಿವಸ ಅಂದರೆ ರಥೋತ್ಸವ. ಈ ರಥೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯುವಂಥ ಈ ಸಂದರ್ಭ ನಮ್ಮ ಪೊಳಲಿಯವರಾದ ಮೋಹನಾಕ ಎಂಬವರು ಪ್ರತಿಯೊಂದು ವರ್ಷವೂ ಈ ರಥೋತ್ಸವದ ಇರುವಾಗ ತುಂಬ ಶ್ರಮಪಟ್ಟು ಆ ರಥಕ್ಕೆ ಹೋಗುವಾಗ ತುಂಬ ಪ್ರಯತ್ನದಲ್ಲಿ ಆ ರಥವನ್ನು ಮುಂದುವರಿಸುತ್ತಿದ್ದಾರೆ. ನಾವು ಹಿಂದೂ ಮುಸ್ಲಿಂ ಅಂದರೆ ಏನು, ನಾವು ಯಾವ ಒಂದು ಕಚ್ಚಾಟ ಇಲ್ಲದೆ ನಾವು ಒಮ್ಮತದಿಂದ ಇದ್ದೇವೆ. ಅವರ ಪಾಡಿಗೆ ಅವರಿದ್ದಾರೆ, ನಮ್ಮ ಪಾಡಿಗೆ ನಾವಿದ್ದೇವೆ.
ನಮ್ಮವರು ಅವರ ತಂಟೆಗೆ ಹೋಗುವುದಿಲ್ಲ, ಅವರು ನಮ್ಮ ತಂಟೆಗೆ ಬರುವುದಿಲ್ಲ. ಆದ ಕಾರಣ ನಾವು ಒಮ್ಮತದಿಂದಲೇ ನಾವು ಇದ್ದೇವೆ. ನಮಗೂ ಅವರೆಲ್ಲ ದ್ವೇಷ ಅಲ್ಲ, ಅವರಿಗೂ ನಮಗೆ ದ್ವೇಷ ಇಲ್ಲ. ಆದ ಕಾರಣ ನಮ್ಮ ಈ ಉತ್ಸವ ಸಮಾಜದಲ್ಲಿ ಅಲ್ಲಿ ಅಡ್ಡೂರಿನಲ್ಲಿ ಬ್ಲಾಕ್ ಆದರೆ ಅವರೇ ಬಂದು ಅವರನ್ನು ಆ ಬ್ಲಾಕ್ ಅನ್ನೆಲ್ಲ ತೆಗೆಸಿ ಎಲ್ಲ ಅವರೇ ಸಹಕಾರ ಮಾಡ್ತಾರೆ. ಅಂತವರಿಗೆ ಅವರಿಗೊಂದು ಕೃತಜ್ಞತೆ ನಮ್ದು. ತನ್ನ ಧರ್ಮ ಬೇರೆಯಾದರೂ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಈ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ. ದೇವಸ್ಥಾನಕ್ಕೆ ಸಂಬಂಧಪಟ್ಟವರು ಕೂಡ ಅವರನ್ನ ಬೇರೆ ಧರ್ಮದವರಾಗಿ ಕಾಣದೆ ತಮ್ಮವರೆಂದೇ ಭಾವಿಸಿ ಅವರ ಸೇವೆಯನ್ನ ಸ್ಮರಿಸುತ್ತಾರೆ.